ಬಳಿಕ ಮೈಸೂರಿನಲ್ಲಿ ಮತ್ತೊಂದು ಭ್ರಷ್ಟಾಚಾರ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಲೂಟಿ ನಡೀತಾ ಇದೆಯಾ, ಹಗಲು ದರೋಡೆ ನಡೀತಾ ಇದೆಯಾ ಇಲ್ಲಿ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ ಕಾನೂನು ವಿದ್ಯಾರ್ಥಿ ಪುಟ್ಟಸ್ವಾಮಿ ಗೌಡ. ಕೆಎಸ್ಒಯು ಕುಲಪತಿ ಪ್ರೊಫೆಸರ್ ಶರಣಪ್ಪ ಬಿ ಹುಲಸೆ ವಿರುದ್ಧ ಗಂಭೀರವಾದಂಥ ಆರೋಪಗಳನ್ನ ಮಾಡಲಾಗ್ತಾ ಇದೆ. ವರ್ಚುವಲ್ ಟೂರ್ ಫೋಟೋಗ್ರಫಿ, ಬುಕ್ ಬ್ಯಾಗ್ ಖರೀದಿಯಲ್ಲಿ ಲೂಟಿಯನ್ನ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನ ಇಲ್ಲಿನ ಕಾನೂನು ವಿದ್ಯಾರ್ಥಿ ಈಗ ಮಾಡ್ತಾ ಇದ್ದಾರೆ. ಬೇಕಾಬಿಟ್ಟಿಯಾಗಿ ಬಿಲ್ ಮಾಡಿದ್ದಾರೆ. ಕೆಎಸ್ಒಯು ಕುಲಪತಿ ಪ್ರೊಫೆಸರ್ ಶರಣಪ್ಪ ಹುಲಸೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಅಲ್ಲಿ ಗಮನಿಸ್ತಾ ಇದ್ದೀವಿ ಯಾವೆಲ್ಲ ವಿಚಾರಗಳಿಗೆ ಒಂದಷ್ಟು ಲೂಟಿ ನಡೆದಿದೆ ಅಥವಾ ಬಿಲ್ ಹಾಕಿದ್ದಾರೆ ಅನ್ನುವಂಥ ವಿಚಾರವನ್ನು ಗಮನಿಸ್ತಾ ಹೋದರೆ 360 ಫೋಟೋಗ್ರಫಿಗೆ ಖರ್ಚಾಗಿರೋದು ಎಷ್ಟು ಅಂತಂದರೆ 96 ಲಕ್ಷ ರೂಪಾಯಿ ಅನ್ನುವಂಥದ್ದನ್ನು ಬಿಲ್ ಹಾಕಿರೋದು. ಮೈಸೂರಿನ ಒಂದೇ ಕಟ್ಟಡಕ್ಕೆ 26,15,00,000 ಬಿಲ್. ಕೆಎಸ್ಒಯು ಕಟ್ಟಡದ ವರ್ಚುವಲ್ ಟೂರ್ಗೆ 360 ಫೋಟೋಗ್ರಫಿ ಮಾಡಿಸಲಾಗಿದೆ. ಆ 360 ಫೋಟೋಗ್ರಫಿಗೆ 96,91,000 ಬಿಲ್. ಮೈಸೂರಿನ ಕಟ್ಟಡ ಒಂದಕ್ಕೆ 26,15,00,000 ಬಿಲ್ ಮಾಡಿದ್ದಾರೆ. ಇನ್ನು ಉಳಿದಂತ 11 ಕಟ್ಟಡಗಳ ಫೋಟೋಗ್ರಫಿಗೆ ತಲಾ 4,5 ಲಕ್ಷ ಬಿಲ್ ಹಾಕಿದ್ದಾರೆ. ಕೆಎಸ್ಒಯು ಕಟ್ಟಡಕ್ಕೆ LED ಬಲ್ಬ್ ಹಾಕಿಸೋದಕ್ಕೆ ಬರೋಬ್ಬರಿ 2 ಕೋಟಿ ರೂಪಾಯಿ ಬಿಲ್. ಬಲ್ಬ್ ಹಾಕಿಸೋದಕ್ಕೆ 2 ಕೋಟಿ, ಹಾಸಿಗೆ ದಿಂಬಿಗೆ 15 ಲಕ್ಷ, ಪುಸ್ತಕ ತುಂಬಿಕೊಂಡು ಹೋಗೋ ಬ್ಯಾಗಿಗೆ 60 ಲಕ್ಷ, ಒಂದೊಂದು ಬ್ಯಾಗ್ಗೆ 120 ರೂಪಾಯಿ ಕೊಟ್ಟು ಖರೀದಿ ಮಾಡಿರೋದು. ಈ ಬ್ಯಾಗ್ಗೆ ಅಸಲಿಯಾಗಿ ಮಾರ್ಕೆಟ್ ವ್ಯಾಲ್ಯೂ 20 ರಿಂದ 30 ರೂಪಾಯಿ ಅಷ್ಟೇ. ಆದರೆ ಖರೀದಿ ಮಾಡಿರೋ ಬಿಲ್ಲಲ್ಲಿ 120 ರೂಪಾಯಿ. ಅದೇ ರೀತಿಯಲ್ಲಿ 50,000 ಬ್ಯಾಗ್ ಖರೀದಿ ಮಾಡಿದ್ದಾರೆ. ಕ್ಯಾಂಪಸ್ನ ಈ ಮಾನಸ ಕಟ್ಟಡದ ಕಿಟಕಿ ಬಾಗಿಲನ್ನು ಬದಲು ಮಾಡಬೇಕು ಅಂತಂದರೆ ಅದಕ್ಕೆ 7 ಕೋಟಿ ಬೇಕು ಅನ್ನುವಂಥ ಬಿಲ್ಲನ್ನು ಈಗ ಕೊಟ್ಟಿರೋದು. 40,000 ಕಂಪ್ಯೂಟರ್ಗೆ 97,000 ಕೊಟ್ಟು ಆ ರೀತಿಯಾಗಿ 150 ಕಂಪ್ಯೂಟರನ್ನು ಕೂಡ ಖರೀದಿ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಅನೇಕ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ದೂರನ್ನು ಈಗ ವಿತ್ ಎವಿಡೆನ್ಸ್ ದಾಖಲೆ ಸಮೇತ ರಿಲೀಸ್ ಮಾಡಿದ್ದಾರೆ ಕಾನೂನು ವಿದ್ಯಾರ್ಥಿ. ಕಂಪ್ಯೂಟರ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ 100 ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು. ಇದಕ್ಕೆ 96,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಇಲ್ಲಿ ಅದ್ರ ಸ್ಪೆಸಿಫಿಕೇಶನ್ಗಳು ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ಏನೇನು ಸ್ಪೆಸಿಫಿಕೇಶನ್ ಇರುತ್ತದೆ ಡೆಸ್ಕ್ಟಾಪ್ಗಳಲ್ಲಿ ಅಂತ. ಇದೇ ಸ್ಪೆಸಿಫಿಕೇಶನ್ ಇರೋ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು 46,000-47,000 ರೂಪಾಯಿಗೆ ಸಿಗುತ್ತೆ. 96,097,000 ಬಿಲ್ ಮಾಡಿದ್ದಾರೆ ಅವರು ಒಂದೊಂದು ಡೆಸ್ಕ್ಟಾಪ್ಗಳಿಗೆ. ಆಯ್ತಾ, ಇದಿಷ್ಟೇ ಅಲ್ಲ ಸರ್, ನೋಡಿ ಮಾನಸ ಕಟ್ಟಡ ಅಂತ ಅಂದ್ಬಿಟ್ಟು ಇದೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಬಿಲ್ಡಿಂಗ್ ಒಳಗಡೆ ಮಾನಸ ಕಟ್ಟಡ ಅಂತಿದೆ. ಅದ್ರ ಅಪ್ಗ್ರೇಡೇಷನ್ಗೆ 7 ಕೋಟಿ ಬಿಲ್ ಮಾಡಿದ್ದಾರೆ. ಬರೀ ಕಿಟಕಿ ಹಾಕಿ ಬಾಗ್ಲುಗಳು ಹಾಕೋಕೆ. ಆಲ್ರೆಡಿ ಎಕ್ಸಿಸ್ಟೆಡ್ ಕಟ್ಟಡ ಇದು. ಆಲ್ರೆಡಿ ಹಿಂದೆ ಇದ್ದಂತ ಕಟ್ಟಡಕ್ಕೆ ಇವರು ಅಪ್ಗ್ರೇಡೇಷನ್ ಹೆಸರಲ್ಲಿ ಬರೀ ಹೊಸ ಕಿಟಕಿ ಬಾಗ್ಲುಗಳು ಹಾಕ್ಬಿಟ್ಟು 7 ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ. ಇದಕ್ಕೆ ಕಟ್ಬೋದು ಸರ್, ನಾನು ಅದನ್ನೇ ಹೇಳ್ತಾ ಇರೋದು. ಇವ್ರು ಇನ್ನೊಂದೇನ್ ಮಾಡ್ತಾರೆ ಗೊತ್ತಾ, ನೀವು ಹೇಳ್ತಿರಲ್ವಾ, ಫೈನಾನ್ಸ್ ಕಮಿಟಿ ಪ್ರೊಸೀಡಿಂಗ್ಸ್ ಮತ್ತೆ ಆನ್ಯುವಲ್ ರಿಪೋರ್ಟ್ಗಳನ್ನ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇವರು ಅಪ್ಲೋಡ್ ಮಾಡಬೇಕು. ಈ ವಿಚಾರಗಳೆಲ್ಲ ಹೊರಗಡೆ ಬರ್ತವೆ ಅಂತ ಹೇಳಿ ಇವರು 2022ರಿಂದ ಅಪ್ಲೋಡೇ ಮಾಡ್ತಾ ಇಲ್ಲ ಫೈನಾನ್ಸ್ ಕಮಿಟಿ ಪ್ರೊಸೀಡಿಂಗ್ಸ್ ಗಳನ್ನ. ಅಲ್ಲಿ BOM ಮೆಂಬರ್ ಒಬ್ರು ಕೇಳ್ತಾರೆ, ನೀವು ನಮ್ಗೆ ಫೈನಾನ್ಸ್ ಕಮಿಟಿ ಪ್ರೊಸೀಡಿಂಗ್ಸ್ ನೇ ಕೊಡಲ್ಲ, ಸುಮ್ನೆ ಅಪ್ರೂವಲ್ ಕೊಡಿ ಅಂತ ಕೇಳ್ತಿರಲ್ಲ, ಫೈನಾನ್ಸ್ ಕಮಿಟಿ ಪ್ರೊಸೀಡಿಂಗ್ಸ್ ಕೊಡಿ ಅಂತ. ಅವಾಗ ನೆಕ್ಸ್ಟ್ ತಲುಪಿಸ್ತೀವಿ ನಿಮ್ಗೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅದೇ ಕೇಳ್ತಾರೆ ಅವರು. ತಲುಪಿಸೋರು ಇಲ್ವಾ, ಅದೇನ್ ವಿಚಾರಗಳೇ ಪ್ರಸ್ತಾಪ ಆಗಲ್ಲ BOM ಮೀಟಿಂಗ್ ಒಳಗಡೆ. ಡೆಸ್ಕ್ಟಾಪ್ ಕಂಪ್ಯೂಟರ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ 100 ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು. ಇದಕ್ಕೆ 96,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಇಲ್ಲಿ ಅದ್ರ ಸ್ಪೆಸಿಫಿಕೇಶನ್ಗಳು ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ಏನೇನು ಸ್ಪೆಸಿಫಿಕೇಶನ್ ಇರುತ್ತದೆ ಡೆಸ್ಕ್ಟಾಪ್ಗಳಲ್ಲಿ ಅಂತ. ಇದೇ ಸ್ಪೆಸಿಫಿಕೇಶನ್ ಇರೋ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು 46,000-47,000 ರೂಪಾಯಿಗೆ ಸಿಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ
ಎಂಥ ಹಗಲು ದರೋಡೆ ಅಂತಂದರೆ ಒಂದೊಂದು ಬ್ಯಾಗ್ಗೆ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿರುತ್ತೆ ಅದರ ಡಬಲ್ ಟ್ರಿಬಲ್ ಕೊಟ್ಟು ಖರೀದಿ ಮಾಡ್ತಾರಂತಂದರೆ ಯಾರು ಹೇಳೋರು ಕೇಳೋರೇ ಇಲ್ವಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಜೊತೆಗೆ ಇದೆಲ್ಲದಕ್ಕೂ ಕೂಡ ಹಾಗಾದರೆ ಕಾರಣ ಯಾರು ತಪ್ಪಿತಸ್ಥರು ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ ಸುರೇಶ್. ಬಹಳ ಮುಖ್ಯವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆದಂತಹ ಭ್ರಷ್ಟಾಚಾರವನ್ನ ನಾವು ನೋಡಿದ್ವಿ. ಇದೀಗ ಮೈಸೂರಿನ KSYನಲ್ಲಿ ಉಂಡು ಹೋದ ಕೊಂಡು ಹೋದ ಅನ್ನುವಂತ ಕತೆ ಈಗ ಬೆಳಕಿಗೆ ಬಂದಿದೆ. ಜೊತೆಗೆ ಅಲ್ಲಿನ ಕಾನೂನು ವಿದ್ಯಾರ್ಥಿಯೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಳೆಯಾಗಿ ಡಾಕ್ಯುಮೆಂಟ್ ಸಮೇತ KSYನಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಅಲ್ಲಿನ ಕಾನೂನು ವಿದ್ಯಾರ್ಥಿಯಾಗಿರ್ತಕ್ಕಂತಹ ಪುಟ್ಸ್ವಾಮಿ ಗೌಡ ಅನ್ನುವರು ಮೈಸೂರಿನ KSYನಲ್ಲಿ ಆಗಿರ್ತಕ್ಕಂತಹ ಭ್ರಷ್ಟಾಚಾರವನ್ನ ದಾಖಲೆ ಸಮೇತ ಬಿಡುಗಡೆ ಮಾಡಿರುವಂತದ್ದು. ಅಲ್ಲಿ ವರ್ಚುವಲ್ ಫೋಟೋಗ್ರಫಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಬಿಲ್ಡಿಂಗ್ ಅನ್ನ ತೋರಿಸ್ಕೊಳ್ಳೋದಕ್ಕೆ ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಆದ್ರೆ ಇಲ್ಲಿ ಹೇಳೋರು ಕೇಳೋರು ಯಾರಿಲ್ವಾ ಅನ್ನೋ ಒಂದು ಪ್ರಶ್ನೆ ಇದೀಗ ಕಾಡ್ತಾ ಇದೆ. 20 ರೂಪಾಯಿಯನ್ನ ಬಟ್ಟೆ ಬ್ಯಾಗ್ಗೆ ಸುಮಾರು 120 ರೂಪಾಯಿ ಖರ್ಚು ಮಾಡಿದ್ದಾರೆ. ಅದಕ್ಕೆ ಸುಮಾರು 60 ಲಕ್ಷ ರೂಪಾಯಿಯನ್ನ ಇಲ್ಲಿ ವ್ಯಯ ಮಾಡಿದ್ದಾರೆ. ಒಂದಕ್ಕೆ 3 ಪಟ್ಟನ್ನ ಕೊಟ್ಟು ಇಲ್ಲಿ ಹಣವನ್ನ ಪೋಲ್ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರು ಕಿಕ್ ಬ್ಯಾಕ್ ಅನ್ನ ಕೂಡ ಕೋಟ್ಯಾಂತರ ರೂಪಾಯಿ ಕಿಕ್ ಬ್ಯಾಕ್ ಅನ್ನ ಪಡೆದಿರುವಂತಹ ಗಂಭೀರ ಆರೋಪ ಕೂಡ ಇದೆ. ಶರಣಪ್ಪ ಹುಲ್ಸೆ ಮೈಸೂರಿನ KSYನ ಕುಲಪತಿಗಳು, ಈ ಕುಲಪತಿಗಳೇ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಕೂಡ ಅಲ್ಲಿನ ಕಾನೂನು ವಿದ್ಯಾರ್ಥಿ ದಾಖಲೆ ಸಮೇತ ಎಳೆಯಾಗಿ ಬಿಚ್ಚಿರುವಂತದ್ದು. ಬಹಳ ಮುಖ್ಯವಾಗಿ ಇಲ್ಲಿ ಅಂಕಿಅಂಶಗಳನ್ನ ನೋಡೋದಾದ್ರೆ ಕಟ್ಟಡದ ವರ್ಚುವಲ್ ಟೂರ್ಗೆ ಅಂದ್ರೆ 360 ಡಿಗ್ರಿ ಆಂಗಲ್ ನಲ್ಲಿ ಫೋಟೋಗ್ರಫಿಯನ್ನ ತೆಗೆದುಕೊಳ್ಳೋದಕ್ಕೆ ನಾವು ವಿಡಿಯೋನ ಕೂಡ ತೋರಿಸ್ತಾ ಇದ್ದೀವಿ. ಅದಕ್ಕೆ 96 ಲಕ್ಷ ರೂಪಾಯಿಯನ್ನ ಇಲ್ಲಿ ಖರ್ಚು ಮಾಡಿರ್ತಕ್ಕಂಥ ವಿಚಾರ ಬೆಳಕಿಗೆ ಬಂದಿದೆ. ಜೊತೆಗೆ ಮೈಸೂರಿನ ಆ ಒಂದು ಕಟ್ಟಡಕ್ಕೆ 26 ಲಕ್ಷದ 15 ಸಾವಿರ ರೂಪಾಯಿಯನ್ನ ಒಂದು ಕಟ್ಟಡಕ್ಕೆ ಖರ್ಚು ಮಾಡಿದ್ರೆ ಸುಮಾರು 11 ಕಟ್ಟಡಗಳ ಫೋಟೋಗ್ರಫಿಗಳನ್ನ ಇಲ್ಲಿ ತೆಗೆದಿರುವಂತದ್ದು. ಬಹಳ ಮುಖ್ಯವಾಗಿ ಇಲ್ಲಿ ಬಹುಶಃ ಸಣ್ಣದೊಂದು ಕಟ್ಟಡವನ್ನೇ ಕಟ್ಟಬಹುದಿತ್ತು. ಆ ರೀತಿಯಲ್ಲಿ ಇವರು ಖರ್ಚು ಮಾಡಿರೋದನ್ನ ನಾವೀಗ ನೋಡಬಹುದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ತನಿಖೆ ಆಗಬೇಕು ಅನ್ನೋ ಒಂದು ಗಂಭೀರ ಒತ್ತಾಯ ಕೂಡ ಕೇಳಿ ಬಂದಿದೆ. ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆದಂತಹ ಆ ರೀತಿಯಾದಂತಹ ತನಿಖೆಯನ್ನೇ ಕೂಡ ಮೈಸೂರಿನ KSYನಲ್ಲಿ ಕೂಡ ಮಾಡ್ತಾರೆ. ಅಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಎಳೆಯಾಗಿ ಹೊರ ತೆಗಿಬಹುದು ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಅದರ ಆಗ್ರಹ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಓಕೆ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.